ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಎಂಬ್ರಾಯ್ಡ್ರಿ ಡಿಸೈನೇ ಹಾಕ್ತಾ ಇದ್ದೀನಿ, ಮಿಷಿನ್ ಎಂಬ್ರಾಯ್ಡ್ರಿದು. ಇವತ್ತು ಒಂದು ಸ್ವಲ್ಪ ಗ್ರ್ಯಾಂಡ್ ವರ್ಕೇ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ವರ್ಕು. ಅಂದರೆ ನಾನು ಬ್ಯಾಕ್ದು ತುಂಬ ಗ್ರ್ಯಾಂಡ್ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನು ಬ್ಯಾಕ್ ವರ್ಕ್ ಮಾಡುವಾಗ ಹಾಕಿಲ್ಲ. ಇದು ಫ್ರಂಟ್ ವರ್ಕದ್ದು ಮಾತ್ರ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇದು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ. ಗ್ರೀನ್ ಆ್ಯಂಡ್ ಪಿಂಕ್ ಬಂದಿದೆ. ಗ್ರೀನ್ ಅಂದರೆ ಅದರಲ್ಲೂ ಬ್ಲೌಸ್ ಪೀಸ್ ಅದು ಡಬಲ್ ಕಲರಲ್ಲಿ ಬಂದಿದೆ. ತುಂಬ ಚೆನ್ನಾಗಿತ್ತು. ಸೊ ಅವರು ತುಂಬ ಅಂದರೆ ಚೆನ್ನಾಗಿ ಕಾಣೋ ಥರ ಒಂದು ವರ್ಕ್ ಮಾಡಿಕೊಡಿ, ಹೇಗಿದ್ರೂ ಓಕೆ, ಅಮೌಂಟ್ ಎಷ್ಟಿದ್ರು ಓಕೆ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ವರ್ಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಗೋಲ್ಡನ್ ಜರಿನಲ್ಲೇ ಇತ್ತು ಅವ್ರದ್ದು ಬಾರ್ಡರ್ ಬಂದು. ಸೊ ನಾನು ಕೂಡ ಜರಿ ಥ್ರೆಡ್ನ ಗೋಲ್ಡ್ ಜರಿ ಥ್ರೆಡ್ನೇ ತೊಗೊಂಡಿದ್ದೀನಿ. ಜರಿ ಥ್ರೆಡಲ್ಲೇ ಔಟ್ಲೈನ್ ಹಾಕ್ಕೊಂಡೆ. ಇವಾಗ ನೆಕ್ಸ್ಟು ನಾನು ಇದಕ್ಕೆ ಪೈಪಿಂಗ್ ಥ್ರೆಡ್ನ ಹಾಕಿ ಅದ್ರ ಮೇಲೆ ವರ್ಕ್ನ ಮಾಡ್ತೀನಿ. ನೋಡಿ, ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಇದ್ರದ್ದು ಈ ಬ್ಲೌಸ್ದು ಸ್ಯಾರಿ ಬಂದು ಪಿಂಕ್ ಕಲರಲ್ಲಿದೆ. ಸೊ ಆ ಜರಿ ಅಂದರೆ ಆ ಪೈಪಿಂಗ್ ಥ್ರೆಡ್ ಕೂಡ ನಾನು ಅದನ್ನು ಪಿಂಕ್ ಕಲರಲ್ಲೇ ತೊಗೋತೀನಿ. ಸಾರಿ ಫ್ರೆಂಡ್ಸ್, ಅದು ನಾನು ರಿಸ್ಯೂಮಲ್ಲಿ ಇಟ್ಟಿದ್ದೆ, ವಿಡಿಯೋ ಆಗಿದೆ ಅಂದ್ಕೊಂಡೆ, ಆಗಿಲ್ಲ. ಬಟ್ ಪಿಂಕ್ ಥ್ರೆಡ್ಡಲ್ಲಿ ಅಂದರೆ ಆ ಪೈಪಿಂಗ್ ಥ್ರೆಡ್ನ ಕ್ಲೋಸ್ ಮಾಡ್ಕೊಂಬಂದು ಮತ್ತು ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ನಾನು ಸಣ್ಣ ಸಣ್ಣ ಒಂದು ಲೈನ್ಸ್ನ ಕೊಟ್ಕೊಂಡಿದ್ದೀನಿ. ಇವಾಗ ಆ ಕಡೆ ಸೈಡ್ ಈ ಕಡೆ ಸೈಡು ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪೈಪಿಂಗ್ ಥ್ರೆಡ್ಡಲ್ಲಿ ನಾನು ಪಿಂಕ್ ಕಲರ್ನ ಜಾಯಿಂಟ್ ಮಾಡಿದ್ನಲ್ಲ, ಆ ಕಡೆ ಈ ಕಡೆ ನಾನಿವಾಗ ಬಾಲ್ ಚೈನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಿಲ್ಲ, ಯಾಕೆಂದರೆ ಈ ಡಿಸೈನ್ಗೆ ಸ್ಟೋನ್ ಚೈನ್ ಅವಶ್ಯಕತೆ ಇಲ್ಲ. ನಾವು ಮಧ್ಯ ಪೈಪಿಂಗ್ ಥ್ರೆಡ್ ಮಾಡಿ ಅದನ್ನೇ ಗ್ರ್ಯಾಂಡ್ ಲುಕ್ಕಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಸ್ಟೋನ್ ಚೈನ್ ಅವಶ್ಯಕತೆ ಇಲ್ಲ. ಸೊ ಆ ಸೈಡ್ ಈ ಸೈಡು ಬಾಲ್ ಚೈನ್ನೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್, ಈಗ ನೀವೇ ನೋಡ್ತಾ ಇದ್ದೀರಾ ನಂದು ಸ್ಟಾರ್ಟಿಂಗ್ ವರ್ಕಿಂದ ಇವಾಗ ಆಲ್ರೆಡಿ ಈ ವರ್ಕ್ವರೆಗೂ ನಂದು ಎಷ್ಟು ಇಂಪ್ರೂವ್ ಆಗಿದೆ ಅಂತ. ಮಾಡ್ತಾ ಮಾಡ್ತಾ ಎಂಬ್ರಾಯ್ಡ್ರಿ ಅನ್ನೋದು ತುಂಬ ಚೆಂದ ನಮಗೆ ಕೈಗೆ ಹೊಂದ್ಕೊಂಡ್ಬಿಡುತ್ತೆ, ಆರಾಮ್ಸೆ ಮಾಡ್ಬೋದು. ನೋಡಿ, ಇಲ್ಲಿ ಲೀಫ್ ಡಿಸೈನ್ ಬೇಕಿರೋದ್ರಿಂದ ನಾನೆಲ್ಲ ಒಂದು ಸಮ ಬರಲಿ ಅನ್ನೋದಕ್ಕೋಸ್ಕರ ನಾನು ಪೆನ್ಸಿಲಲ್ಲಿ ಮಾರ್ಕ್ ಹಾಕ್ಕೊಂಡು ವೈಟ್ ಪೆನ್ಸಿಲಲ್ಲಿ ಅದ್ರ ಮೇಲೆ ಗೋಲ್ಡನ್ ಜೆರಿನಲ್ಲಿ ಲೀಫ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಇದೊಂಥರ ಕ್ರಾಸಾಗಿ ಲೀಫ್ ಬರುತ್ತೆ. ಈ ಥರ ಗೋಲ್ಡನ್ ಜೆರಿ ಥ್ರೆಡಲ್ಲಿ ಹಾಕೋತಾ ಇದ್ದೀನಿ. ಬಿಗಿನರ್ಸ್ ಕಲಿಯೋರಿಗೆ ಅಂದರೆ ಈ ಮಿಷಿನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಈ ಮಿಷಿನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಖಂಡಿತ. ನೋಡಿ, ಗೋಲ್ಡನ್ ಜರಿ ಥ್ರೆಡಲ್ಲಿ ಲೀವ್ಸ್ ಹಾಕ್ಕೊಂಡು ಮಧ್ಯ ನಾನು ಮತ್ತೆ ಪಿಂಕ್ ಥ್ರೆಡ್ಡಲ್ಲಿ ಒಂದು ಸಣ್ಣ ಲೀಫ್ ಥರ ಹಾಕೋತೀನಿ ಅದ್ರ ಸೆಂಟಲ್ಲಿ. ನೋಡಿ, ಈ ಥರ ಆರಾಮಾಗಿ ಫ್ರೆಂಡ್ಸ್, ಬಿಗಿನರ್ಸ್ ಯಾರು ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ, ಫಸ್ಟು ನಿಮಗೆ ಟೈಲರಿಂಗ್ ಬರಬೇಕು. ನೀವು ಪರ್ಫೆಕ್ಟಾಗಿ ಓಕೆ ಬ್ಲೌಸೆಲ್ಲ ಹೊಲಿತಾ ಇದ್ದೀನಿ, ನನಗೆ ಟೈಲರಿಂಗ್ ಟಚ್ ಇದೆ. ಆಮೇಲೆ ಒಂದು ಏನಂದರೆ ಎಲೆಕ್ಟ್ರಿಕ್ ಮಿಷಿನ್ ಅಂದರೆ ಕರೆಂಟ್ ಮಿಷಿನ್ನ ನಾನು ರನ್ ಮಾಡಿ ನನಗೆ ಅಭ್ಯಾಸ ಇದೆ ಅನ್ನೋರು ಈ ಎಂಬ್ರಾಯ್ಡ್ರಿ ಕಲಿಯೋದು ಒಂದು ಸ್ವಲ್ಪನೂ ಕಷ್ಟ ಇಲ್ಲ, ಆರಾಮಾಗಿ ಎಂಬ್ರಾಯ್ಡ್ರಿಂಗ್ ಮಾಡ್ಬೋದು ಮಿಷಿನ್ ಈ ಥರ ಮ್ಯಾನ್ಯುಯಲ್ಲು. ಏಕೆಂದರೆ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಹೋಗ್ತೀವಿ ಅಂದರೆ ಅದು ತುಂಬ ಕಾಸ್ಟ್ ಜಾಸ್ತಿ ಇದೆ, ಅದಕ್ಕೆಲ್ಲ ನಾವು ಬಂಡವಾಳ ಹಾಕೋಕ್ಕಾಗಲ್ಲ. ಸಣ್ಣ ಪುಟ್ಟ ಅಂದರೆ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ಟೈಲರಿಂಗ್ನ, ಸಣ್ಣ ಪುಟ್ಟ ಅಷ್ಟೇ ನಾನು ಮಾಡ್ತಾ ಇರೋದು ಅನ್ನೋರು ಅಷ್ಟೊಂದು ದುಡ್ಡನ್ನ ನಾವೀಗ ತಕ್ಷಣ ಬಂಡವಾಳ ಹಾಕಲ್ಲ ಅನ್ನೋರು ಈ ಥರದ್ದು ಒಂದು ಮಿಷಿನ್ನ ತೊಗೊಂಡು ನೋಡಿ, ಮ್ಯಾನ್ಯುಯಲಲ್ಲೇ ನಾವು ಹೀಗೆ ಕೈನಲ್ಲಿ ಮಾಡ್ತಾನೆ ಆರಾಮಾಗಿ ಎಂಬ್ರಾಯ್ಡ್ರಿ ಡಿಸೈನ್ ನಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿ, ಇವಾಗ ನಾನು ಮತ್ತೆ ಗ್ರೀನ್ ಥ್ರೆಡ್ ತೊಗೊಂಡು ಗ್ಯಾಪ್ನ ಲೀಫಲ್ಲಿ ಗ್ಯಾಪ್ ಇತ್ತಲ್ಲ ಮಧ್ಯ, ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ಪಿಂಕ್ ಕಲರ್ ಲೀಫ್ ಹಾಕಿದ್ನಲ್ಲ ಅದ್ರ ಸುತ್ತ ಒಂದು ಲೈನ್ ಥರ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ಬಂದಿದೆ ಫ್ರೆಂಡ್ಸ್ ಇದಂತೂ ವರ್ಕು. ನೋಡಿ, ಇವಾಗ ಮತ್ತೆ ನಾನು ಪಿಂಕ್ ಥ್ರೆಡ್ ತೊಗೊಂಡು ಆ ಗ್ರೀನ್ ಕಲರ್ದು ಲೈನ್ ಹಾಕಿದ್ನಲ್ಲ ಅದ್ರ ಸುತ್ತ ಸಣ್ಣ ಸಣ್ಣ ಲೀಫ್ ಥರ ಅಂದರೆ ಒಂದು ಸಣ್ಣ ಸಣ್ಣ ಗೆರೆ ಥರ ಹಾಕ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್.
ಈ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಮೇಲೆ ಅವರು ಕೂಡ ತುಂಬಾ ಇಷ್ಟಪಟ್ಟರು. ವರ್ಕು ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ಅಂತ ಹೇಳಿ ಅವರು ಕೂಡ ತುಂಬಾ ಇಷ್ಟಪಟ್ಟರು ವರ್ಕನ್ನು. ನೋಡಿ, ಅದನ್ನು ಒಂಥರ ಫ್ಲವರ್ ಥರ ಮಾಡ್ತಾ ಇದ್ದೀನಿ ನಾನೀಗ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಮಾಡ್ಕೊಂಡಿಲ್ವ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ, ಒಂದು ಕಮೆಂಟ್ ಕೊಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಸಣ್ಣ ಸಣ್ಣ ಈ ಥರ ಲೀಫ್ ಹಾಕ್ಕೊತಾ ಇದ್ದೀನಿ, ಅದ್ರ ಸುತ್ತ ಫ್ಲವರ್ ಥರ ಅದು ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದಂತೂ ವರ್ಕ್. ನೋಡಿದ್ರಲ್ಲ, ಮುಗ್ದೇ ಹೋಯ್ತು. ನಾನು ಈ ವರ್ಕ್ನ ಫ್ರೆಂಡ್ಸ್ ಬ್ಯಾಕು, ಫ್ರಂಟು ಮತ್ತು ಸ್ಲೀವ್ನ ಜಸ್ಟ್ 3 ಅವರ್ಸಲ್ಲಿ ಮಾಡಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.